ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ಪ್ರಕೃತಿಯ ಮಡಿಲಲ್ಲಿರುವ ಒಂದು ಅದ್ಭುತ ಹಾಗೆ ಐತಿಹಾಸಿಕ ತಾಣದ ಬಗ್ಗೆ ನಾವೆಲ್ಲರೂ ಡೀಪಾಗಿ ತಿಳಿದುಕೊಳ್ಳಲಿದ್ದೇವೆ. ಅದೇ ಶರಾವತಿ ಹಿನ್ನೀರಿನ ಹಿರಿಮೆ, ನಮ್ಮ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ. ಬನ್ನಿ, ಇದರ ಕುತೂಹಲ ಕೆರಳಿಸುವ ಭೌಗೋಳಿಕ ಹಿನ್ನೆಲೆ, ಇತಿಹಾಸ ಹಾಗೆ ಇದರ ಸಾಂಸ್ಕೃತಿಕ ಮಹತ್ವವನ್ನೆಲ್ಲ ಒಟ್ಟಾಗಿ ಅರಿಯೋಣ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಏಳುತ್ತೆ. 300 ವರ್ಷಗಳಷ್ಟು ಹಳೆಯದಾದ, ಅದರಲ್ಲೂ ನದಿಯ ವಿಶಾಲವಾದ ಹಿನ್ನೀರಿನ ಆಚೆಯಿರುವ ಈ ದೇವಾಲಯ ಇವತ್ತು ಪ್ರತಿದಿನ ಸಾವಿರಾರು ಭಕ್ತರನ್ನ ಹೇಗೆ ಸೆಳೆಯುತ್ತಿದೆ? ಇದು ಕೇವಲ ನಂಬಿಕೆ ಮಾತ್ರ ಅಲ್ಲ, ಭೌಗೋಳಿಕವಾಗಿ ಅಲ್ಲಿಗೆ ತಲುಪೋ ರೋಮಾಂಚಕಾರಿ ದಾರಿನೇ ಒಂದು ಅದ್ಭುತ ಅನುಭವ ಅಂತ ಹೇಳ್ಬೋದು. ವಿಭಾಗ 1: ಶರಾವತಿ ಹಿನ್ನೀರಿನ ಪ್ರಯಾಣ ಮತ್ತು ಅದರ ವಿಭಿನ್ನ ಅನುಭವ. ಇಲ್ಲಿಗೆ ತಲುಪೋಕೆ ಮುಖ್ಯವಾಗಿ 3 ಹಂತಗಳಿವೆ. ಮೊದಲನೇದಾಗಿ ಶಿವಮೊಗ್ಗದ ಸಾಗರಕ್ಕೆ ತಲುಪುವುದು, ಎರಡನೇದು ಅಲ್ಲಿಂದ ಲಾಂಚ್ ಅಂದ್ರೆ ಆ ದೊಡ್ಡ ದೋಣಿಯನ್ನ ಹತ್ತುವುದು, ಮತ್ತೆ ಕೊನೆಯದಾಗಿ ಆ ವಿಶಾಲವಾದ ಶರಾವತಿ ಹಿನ್ನೀರನ್ನ ದಾಟಿ ದೇವಸ್ಥಾನ ಸೇರೋದು. ಇಲ್ಲಿ ಅಚ್ಚರಿಯ ವಿಷಯ ಏನಪ್ಪಾ ಅಂದ್ರೆ, ಬರೀ ಜನರಷ್ಟೇ ಅಲ್ಲ, ಇಡೀ ಬಸ್ಸು ಕಾರುಗಳ ಸಮೇತ ಆ ದೋಣಿ ಹತ್ತಿ ನೀರ್ ದಾಟುತ್ತಲ್ವಾ, ಅದೇ ಇಲ್ಲಿನ ಅತಿ ದೊಡ್ಡ ಆಕರ್ಷಣೆ. ಇನ್ನು ವಿಭಾಗ 2: ಪವಿತ್ರ ಸಂಪಿಗೆ ಮರ ಹಾಗೆ ಭವಿಷ್ಯದ ಕನಸುಗಳು. ಈ ದೇವಿಯ ಮೂಲವನ್ನ ನಾವು ಸುಮಾರು 300 ವರ್ಷಗಳ ಹಿಂದೆ ಕೃಷಿಭೂಮಿಯಲ್ಲಿದ್ದ ಒಂದು ಸಂಪಿಗೆ ಮರದ ಅಡಿಯಲ್ಲಿ ಕಾಣಬಹುದು. ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ಅಂಶ ಏನಂದ್ರೆ, ದೇವಸ್ಥಾನದ ಧರ್ಮದರ್ಶಿಗಳಾದ ರಾಮಪ್ಪನವರಿಗೆ ಬಿದ್ದಂಥ ಒಂದು ಕನಸು. ಹೌದು, ಆ ಕನಸಿನ ಆದೇಶದಂತೆಯೇ 1990ರಲ್ಲಿ ಆಗಮಶಾಸ್ತ್ರೋಕ್ತವಾಗಿ ಚೌಡೇಶ್ವರಿ ದೇವಿಯನ್ನ ಬಹಳ ವಿದ್ಯುಕ್ತವಾಗಿ ಪ್ರತಿಷ್ಠಾಪಿಸಲಾಯಿತು. ಹಾಗೆ ಇಂದಿಗೂ ಕೂಡ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಶೇಷಗಿರಿ ಭಟ್ಟರು ದೇವಿಯ ಪೂಜಾ ವಿಧಿವಿಧಾನಗಳನ್ನೆಲ್ಲ ಬಹಳ ಶ್ರದ್ಧೆಯಿಂದ ಮುನ್ನಡೆಸಿಕೊಂಡು ಬರ್ತಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಿತ್ಯ ಪೂಜೆಗಳು ಅಚ್ಚುಕಟ್ಟಾಗಿ ನಡೀತಾ ಕ್ಷೇತ್ರದ ಆ ಒಂದು ಆಧ್ಯಾತ್ಮಿಕ ವಾತಾವರಣವನ್ನ ಇವತ್ತಿಗೂ ಕಾಯ್ದುಕೊಂಡು ಬರಲಾಗ್ತಿದೆ. ವಿಭಾಗ 3: ಹರಕೆ, ನಂಬಿಕೆ ಮತ್ತು ಅದರ ತ್ವರಿತ ಫಲಿತಾಂಶಗಳು. ತಮ್ಮ ಕಷ್ಟಗಳನ್ನೆಲ್ಲ ಆ ತಾಯಿ ಹಗುರ ಮಾಡಿ ಪರಿಹರಿಸುತ್ತಾಳೆ ಅನ್ನೋದು ಇಲ್ಲಿ ಬರುವ ಭಕ್ತರ ಬಲವಾದ ನಂಬಿಕೆ. ದೈನಂದಿನ ಬದುಕಿನಲ್ಲಿ ಜನರು ಕಂಡುಕೊಂಡ ಪರಿಹಾರಗಳು ಮತ್ತೆ ಬಾಯಿಂದ ಬಾಯಿಗೆ ಹರಡಿದ ಅವರ ವೈಯಕ್ತಿಕ ಕಥೆಗಳೇ ನೋಡುತ್ತಿದ್ದಂತೆಯೇ ಈ ಕ್ಷೇತ್ರದ ಖ್ಯಾತಿಯನ್ನ ಇಡೀ ರಾಜ್ಯಾದ್ಯಂತ ಪಸರಿಸುವಂತೆ ಮಾಡಿದೆ. ಈಗ ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ, ಇಲ್ಲೊಂದು ನಿರ್ದಿಷ್ಟವಾದ ನಂಬಿಕೆಯಿದೆ. ಅದೇನಪ್ಪಾ ಅಂದ್ರೆ, ದೇವಿಗೆ ಹರಕೆ ಹೊತ್ರೆ ಹೊಳೆ ದಾಟುವುದರೊಳಗಾಗಿ ಆ ಫಲ ದೊರಕುತ್ತೆ ಅಂತ. ನಾವಿಲ್ಲಿ ಈ ನಂಬಿಕೆಗಳ ಸತ್ಯಾಸತ್ಯತೆಯನ್ನ ವಿಶ್ಲೇಷಣೆ ಮಾಡ್ತಾ ಇಲ್ಲ, ಬದಲಾಗಿ ಇಂತಹ ವಿಶಿಷ್ಟವಾದ ನಂಬಿಕೆಗಳು ಒಂದು ಸ್ಥಳದ ಜನಪ್ರಿಯತೆಯನ್ನ ಹೇಗೆ ಗಟ್ಟಿಯಾಗಿ ಬೇರೂರುವಂತೆ ಮಾಡ್ತವೆ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಿದ್ದೇವೆ. ವಿಭಾಗ 4: ಉತ್ಸವಗಳು ಮತ್ತು ಕಲೆ, ಅಂದ್ರೆ ಅಲ್ಲಿನ ಸಾಂಸ್ಕೃತಿಕ ವೈಭವ. ಇದು ನಮಗೆಲ್ಲಾ ಅದ್ಭುತವಾಗಿ ವಿವರಿಸೋದು ಏನಂದ್ರೆ, ಧರ್ಮ ಮತ್ತು ಸ್ಥಳೀಯ ಕಲೆಗಳು ಹೇಗೆ ಒಟ್ಟಿಗೆ ಸಾಕ್ತವೆ ಅನ್ನೋದನ್ನ ನೋಡಿ. ಶ್ರೀಕ್ಷೇತ್ರದ ಹೆಸರಿನಲ್ಲೇ ಒಂದು ಯಕ್ಷಗಾನ ಮೇಳವೇ ಇದೆ. ಹಾಗೆ ಸಿಗಂದೂರು ವಾಣಿ ಅನ್ನೋ ಒಂದು ಪತ್ರಿಕೆ ಕೂಡ ಪ್ರಕಟ ಆಗ್ತಿದೆ. ವಾರ್ಷಿಕ ಸಂಕ್ರಾಂತಿ ಜಾತ್ರೆ ಇರ್ಬೋದು ಅಥವಾ ನವರಾತ್ರಿಯ ವಿಶೇಷ ಪೂಜೆಗಳಿರ್ಬೋದು, ಇವೆಲ್ಲವೂ ಭಕ್ತರನ್ನ ಒಂದೆಡೆ ಸೇರಿಸ್ತವೆ. ಈ ಮೂಲಕ ದೇವಾಲಯ ಅನ್ನೋದು ಕೇವಲ ನಂಬಿಕೆಯ ಕೇಂದ್ರ ಮಾತ್ರ ಆಗದೆ, ಕಲೆಯ ಪೋಷಕನಾಗಿಯೂ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಅಂತಿಮವಾಗಿ ಇಲ್ಲೊಂದು ಕುತೂಹಲಕಾರಿ ಪ್ರಶ್ನೆ ನಮ್ಮೆದುರು ಉಳಿಯುತ್ತೆ. ಎಲ್ಲೋ ಕೃಷಿಭೂಮಿಯಲ್ಲಿದ್ದ ಮರದಡಿಯ ಪುಟ್ಟ ತಾಣವೊಂದು ಕೇವಲ ಬಾಯಿಂದ ಬಾಯಿಗೆ ಹರಡಿದ ನಂಬಿಕೆಗಳ ಮೂಲಕ ಇಷ್ಟೊಂದು ಬೃಹತ್ ಸಾಂಸ್ಕೃತಿಕ ವಿದ್ಯಮಾನವಾಗಿ ಬದಲಾದದ್ದು ಹೇಗೆ? ಖಂಡಿತವಾಗಿಯೂ ಪ್ರಕೃತಿಯ ಸೌಂದರ್ಯ, ಇತಿಹಾಸ ಮತ್ತು ಮನುಷ್ಯನ ದೃಢವಾದ ನಂಬಿಕೆ ಒಂದೆಡೆ ಸೇರಿದಾಗ ಆಗೋ ಚಮತ್ಕಾರವಿದು ಅಲ್ವಾ? ಇದು ಮನುಷ್ಯನ ನಂಬಿಕೆಯ ಶಕ್ತಿಯನ್ನ ಇನ್ನಷ್ಟು ಆಳವಾಗಿ ಅರಿಯೋಕೆ ನಮ್ಮನ್ನ ಪ್ರೇರೇಪಿಸುತ್ತೆ. ಇದೇ ಇಂದಿನ ವಿಶೇಷ ವಿಶ್ಲೇಷಣೆ. ಮುಂದಿನ ಬಾರಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.